ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇದು ಸಂಡೇ ವೀಡಿಯೋ ಆಗಿರುತ್ತೆ. ಸಂಡೇ ಮಾರ್ನಿಂಗ್ಗೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ, ವೀಡಿಯೋನ ಕೊನೆ ತನಕ ನೋಡಿ. ಏನೆಲ್ಲ ಆಗಿದೆ ಎಲ್ಲದನ್ನೂ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಮಾರ್ನಿಂಗ್ ಇದು ಎಷ್ಟು ಗಂಟೆಗೆ ಅಂತ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಸೊ ಮಾರ್ನಿಂಗ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಎದ್ದೆಲ್ಲ ಸುಮಾರು ಹೊತ್ತಾಗಿತ್ತು. ನಾನು ಎದ್ದೆಲ್ಲ ಫ್ರೆಶ್ನಪ್ ಆಗಿ ಆಮೇಲೆ ಬಂದು ಬೆಡ್ ರೆಡಿ ಮಾಡ್ತಾಯಿದ್ದೆ. ನನಗೆ ಮಾರ್ನಿಂಗ್ ಏನಂದರೆ ಅದು ಎದ್ದು ಕೂಡಲೇ ಅಂದರೆ ಆಲ್ಮೋಸ್ಟ್ ನಾವು ಫ್ರೆಶಪ್ ಆಗಲಿಕ್ಕಿಂತ ಮುಂಚೆನೇ ಬೆಡ್ಡನ್ನು ರೆಡಿ ಮಾಡ್ತೀನಿ. ಬಟ್ ಇವಾಗ ಸಂಡೇ ಆಗಿರೋದ್ರಿಂದ ಗಿರಿನೂ ಮನೇಲೇ ಇದ್ನಲ್ಲ ಬೆಳಿಗ್ಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಬೆಡ್ ರೆಡಿ ಮಾಡೋದು. ಸೊ ಇವಾಗ ಪಾಪು ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಬರೋಷ್ಟರೊಳಗಡೆ ನಾನು ಅವ್ನು ಯಾವತ್ತೂ ಹಂಗೆ ಅವ್ನು ಸ್ನಾನಕ್ಕೆ ಹೋಗಿ ಬರೋಷ್ಟರೊಳಗಡೆ ನಾನು ಬೆಡ್ಡನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತೀನಿ. ಅವ್ನ ಬೆಡ್ ಅಂದರೆ ಅವ್ನ ಕ್ರೆಡಲ್ಲು ಮತ್ತು ನನ್ನ ಬೆಡ್ಡು ಎಲ್ಲದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ಒಂದ್ಸಲ ಡಸ್ಟೆಲ್ಲ ಏನಿದು ತೆಗೆದು ಒಂದ್ಸಲ ಎಲ್ಲ ಪಿಲ್ಲೋಸ್ ಎಲ್ಲ ಅರೇಂಜ್ ಮಾಡಿ ಆಮೇಲೆ ಬೆಡ್ಶೀಟ್ ಎಲ್ಲ ಮಡಚಿ ಅವ್ನ ಬೆಡ್ಡು ಕೂಡ ಒಂದ್ಸಲ ಅದನ್ನ ಮೇಲ್ಗಡೆ ಬೆಡ್ಶೀಟ್ ನಾನು 2 ಡೇಸಿಗೆಲ್ಲ ಚೇಂಜ್ ಮಾಡ್ತೀನಿ. ಸೊ ಅವ್ನ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಇಲ್ಲ ಬೆಡ್ಡನ್ನು ನೀಟಾಗಿ ಅರೇಂಜ್ ಮಾಡಿಬಿಡ್ತೀನಿ ಒಂದ್ಸಲ. ಹೇಳೋದು ಕೂಡ ಟೈಮಿಂಗ್ಸು ಇಷ್ಟೇ ಹೊತ್ತಿಗೆ ಹೇಳ್ತೀವಂತ ಇಲ್ಲ. ನನ್ನ ಪಾಪು ಹೆಂಗೆ ಹೇಳ್ತಾನೆ ನಾನು ಅದೇ ಥರ ಎದ್ದು ರೆಡಿ ಆಗ್ತೀನಿ. ಇವಾಗ ಏನಿದ್ರು ಅವ್ನ ಟೈಮಿಂಗ್ಸ್ ಮೇಲೆ ನಾನು ಡಿಪೆಂಡು. ನನ್ನ ಬ್ರೇಕ್ಫಾಸ್ಟು ನಂದು ಏನಿದು ಸ್ನಾನ ಎಲ್ಲ ಅವನ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಅಷ್ಟೇ ಹೊತ್ತು ಅಂತ ವೆಯ್ಟ್ ಮಾಡಲ್ಲ. ಅವ್ನು ಯಾವಾಗ ನನಗೆ ಫ್ರೀ ಆಗಿರ್ತಾನೆ, ಅವ್ನು ಯಾವಾಗ ಮಲ್ಕೊತಾನೆ ನಾನು ಆವಾಗ ಮಾಡ್ಕೊಳ್ಳೋದು, ಅವ್ನು ಯಾವಾಗ ಹೇಳ್ತಾನೆ ನಾ ಆವಾಗ ಎದ್ದಿರೋದು, ಅದೇ ಥರ ಆಗ್ತಾಯಿದೆ ರುಟೀನು. ಒಂದು ಮಗು ಆದಮೇಲೆ ನನ್ನದು ಫುಲ್ ರುಟೀನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಈ ಥರ ರುಟೀನ್ ನಾನು ಲೈಫಲ್ಲೇ ಫಾಲೋ ಮಾಡಲಿಲ್ಲ ಈ ಥರ ರುಟೀನು. ಸೊ ಇದೊಂಥರ ನ್ಯೂ ರುಟೀನ್ ನಂದು. ನಾನು ಒಂದ್ಸಲ ಮುಂದೆ ಯಾವುದಾದ್ರು ಒಂದು ವ್ಲಾಗಲ್ಲಿ ನಾನು ಇವಾಗ ಫುಲ್ ರುಟೀನ್ ಏನಾಗಿದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾರ್ಮಲ್ ಸಂಡೇ ವ್ಲಾಗನ್ನು ಶೇರ್ ಮಾಡಲಿಕ್ಕೆ ನೋಡ್ತೀನಿ. ಆದಷ್ಟು ನಾನು ಕ್ಲಿಪ್ಪಿಂಗ್ ತೊಗೊಳ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಡಿಯೋ. ಪಿಲ್ಲೋಸ್ ನೀವು ಹೇಳ್ಬೋದು, ಏನು ಇಷ್ಟೊಂದು ಪಿಲ್ಲೋಸ್ ಹಾಕಿದ್ದೀರಾ, ಇಷ್ಟೊಂದು ಪಿಲ್ಲೋಸ್ ಇದೆ ಅಂತ ಅನ್ಕೋಬೋದು. ಸೊ ಇದು ಯಾಕಂದರೆ ನಾನು ಇಷ್ಟೊಂದು ಪಿಲ್ಲೋ ಇಟ್ಕೊಂಡಿರೋದು, ಇದೆಲ್ಲ ನಂದು ಡೆಲಿವರಿ ಆದಮೇಲೆ ನಾನು ಪಿಲ್ಲೋಸ್ ಜಾಸ್ತಿ ತೊಗೊಂಡಿರೋದು. ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ ಮತ್ತು ಪಾಪುನ ಇಟ್ಕೊಳ್ಳಿಕ್ಕೆ ಒಂದು ಪಿಲ್ಲೋ ಬೇಕಾಗುತ್ತೆ. ತುಂಬ ಪಿಲ್ಲೋಸ್ ನನಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪಿಲ್ಲೋಸ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಏನಿಲ್ಲ ಅಂದರೂ ಇಲ್ಲಿ ಸುಮಾರು ಪಿಲ್ಲೋಸ್ ಇದೆ ನನ್ನ ಹತ್ರ. ಇದರಲ್ಲಿ ಒಂದು ಗಿರಿ ಇಟ್ಕೊತಾನಷ್ಟೇ, ಮತ್ತು ಉಳಿದಿದ್ದಷ್ಟು ನನಗೆ ಬೇಕು. ನಾನು ನೈಟು ಆ ಕಡೆ ಈ ಕಡೆ ಪಾಪು ಸೈಡಲ್ಲೆಲ್ಲ ಹಾಕಿರ್ತೀನಿ. ಮತ್ತು ನನಗೆ ಬ್ಯಾಕ್ ಸಪೋರ್ಟಿಗೆ ಸುಮಾರು ಪಿಲ್ಲೋ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಸೇರಿ ಪಿಲ್ಲೋಸ್ ಜಾಸ್ತಿ ಇಟ್ಕೊತೀನಿ ಅಷ್ಟೇ. ಇಲ್ಲಾಂದರೆ ಮೊದಲು ಇಷ್ಟೆಲ್ಲ ಪಿಲ್ಲೋ ಇಟ್ಕೊತಾ ಇರಲಿಲ್ಲ. ಮೊದಲು ನಾನು ಬ್ಲಾಗ್ ನೋಡ್ತಿದ್ದೆ ಗೊತ್ತಾಗ್ಬೋದು. ಇವಾಗ ನೋಡ್ಬೋದು ಪಾಪು ಕ್ರೈಡಲ್ ಕೂಡ ನಾನು ಕ್ಲೀನಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಬೋದು. ಅದು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ರು, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಅಲ್ಲಿ ಡೈಪರಲ್ಲಿ ಕೆಳಗಡೆ ಇತ್ತು. ಅದು ಏನಂತ ಹೇಳಿದ್ರೆ, ನಾನು ನೈಟ್ ನಾನು ಆ ಕಡೆ ಪಾಪು ಹತ್ರ ಮಲಗೋದ್ರಿಂದ ನೈಟ್ ಅವನಿಗೆ ನಾನು ಎದ್ದಾಗ ಎಲ್ಲೋ ಡೈಪರ್ ತೆಗಿತೀನಲ್ಲ, ಅದನ್ನು ನಾನು ಹೋಗಿ ಡಸ್ಟ್ಬಿನ್ನಿಗೆ ಹಾಕಲ್ಲ, ಅಲ್ಲೇ ಕೆಳಗಡೆ ಹಾಕ್ಬಿಡ್ತೀನಿ. ಯಾಕಂತ ಹೇಳಿದರೆ ನೈಟು ನಿದ್ದೆ ಕಣ್ಣಲ್ಲಿರ್ತೀನಿ, ಎದ್ದಿರ್ತೀನಿ, ಮತ್ತು ಪುನಃ ಬೆಡ್ ಹತ್ತಿ ಇಳಿ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯೂಶ್ವಲಿ ಅಲ್ಲೇ ಹಾಕ್ಕೊತೀನಿ ನೈಟ್ ಡೈಪರ್ಸ್ ಏನಿದೆ ಅದನ್ನಲ್ಲಿ ಹಾಕ್ತೀನಿ. ಮಾರ್ನಿಂಗ್ ಎದ್ದು ಕೂಡಲೇ ಬೆಡ್ಡನ್ನು ಅರೇಂಜ್ ಮಾಡಿದಾಗ ಇಮಿಡಿಯೇಟ್ಲಿ ಡೈಪರನ್ನು ಕೂಡ ಡಸ್ಟ್ಬಿನ್ನಿಗೆ ಹಾಕ್ತೀನಿ. ನಾನು ರೂಮಲ್ಲೇ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಡೈಪರಿಗೆ ಬೇರೆ ಸಪ್ರೇಟು, ಅದಕ್ಕೆ ಹಾಕ್ಬಿಡ್ತೀನಿ. ಹಾಗೆ ಇಲ್ಲಿ ಪಾಪು ಸ್ನಾನಕ್ಕೆ ಹೋಗಿದ್ದಾನಲ್ಲ, ಪಾಪುಗೆ ಇದನ್ನು ಕೂಡ ಅರೇಂಜ್ ಮಾಡ್ತಾಯಿದ್ದೀನಿ. ಇದನ್ನು ನಾನೇ ಡೈಲಿ ಅರೇಂಜ್ ಮಾಡೋದು. ಪಾಪು ಸ್ನಾನಕ್ಕೆ ಹೋದಾಗ ಪಾಪು ಸ್ನಾನ ಮಾಡ್ಕೊಂಡು ಬಂದ ಕೂಡಲೇ ಅವನಿಗೆ ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾ ಬೆಡ್ ಮೇಲೆ ಅವನಿಗೊಂದು ಬಟ್ಟೆ ಹಾಕಿ ಅವನಿಗೆ ಯಾವ ಡ್ರೆಸ್ ಬೇಕಂತ ಡ್ರೆಸ್ ಚೂಸ್ ಮಾಡಿ, ಅವನಿಗೆ ಸಾಕ್ಸು, ಡ್ರೆಸ್ಸು, ಆಮೇಲೆ ಅವನಿಗೆ ತಲೆ ಕಟ್ಲಿಕ್ಕೆ ಒಂದು ಬಟ್ಟೆ, ಆಮೇಲೆ ಅವನದು ಡೈಪರು, ಅವನಿಗೆ ಕ್ರೀಮ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಬಿಡ್ತೀನಿ. ತಂಗಿ ಮತ್ತು ಅಮ್ಮ ಹೋಗಿ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ. ಅಮ್ಮನೇ ಸ್ನಾನ ಮಾಡಿಸೋದು, ತಂಗಿ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಇಷ್ಟು ದಿನವೂ ತಂಗಿನೇ ಹೋಗ್ತಾಳೆ ಆಲ್ಮೋಸ್ಟ್ ಎಲ್ಲ ದಿನ. ಎಲ್ಲಾದರೂ ಅವಳು ಬ್ಯುಸಿ ಇದ್ದರೆ ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಾಯಿದ್ದೆ. ನಂದು ಡೆಲಿವರಿ ಆದಮೇಲೆ ಸ್ಟಾರ್ಟಿಂಗಲ್ಲೇ ನಾನು ಹೋಗ್ತಾಯಿದ್ದೆ. ಆಮೇಲೆ ನಾನು ಸ್ಟಾಪ್ ಮಾಡಿದೆ ಹೋಗೋದು. ನನಗೂ ಕೂಡ ನೈಟ್ ನಿದ್ದೆ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆವಾಗಿಂದ ನಂಗೆ ಬೆಳಿಗ್ಗೆ ಹೋಗಿ ಅಲ್ಲಿ ಸ್ನಾನಕ್ಕೆಲ್ಲ ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಪಾಪು ಸ್ನಾನ ಮಾಡಲಿಕ್ಕೆ ಹೋದಾಗ ಹೋಗಲ್ಲ. ಯೂಶ್ವಲಿ ನಂಗೆ ಇಲ್ಲೇ ಕೆಲಸ ಆಗುತ್ತೆ, ಇದನ್ನೇ ಅರೇಂಜ್ ಮಾಡೋದು ಇದೆಲ್ಲ ಆಗುತ್ತೆ ನಂಗೆ ಡೈಲಿ. ಅದಕ್ಕೋಸ್ಕರ ನಾನು ಇಲ್ಲಿ ಅರೇಂಜ್ ಮಾಡ್ಕೊತೀನಿ. ಅವ್ರು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅವ್ನಿಗೆ ಡ್ರೆಸ್ಸೆಲ್ಲ ಏನಿದೆ ಅದೆಲ್ಲ ಚೂಸ್ ಮಾಡಿ ನಾನೇ ಇಡೋದು ಡೈಲಿ. ಸೊ ಅದೇ ಕೆಲಸ ಇಲ್ಲಿ ನಡೀತಾ ಇದೆ. ಅದಿಷ್ಟು ಮಾಡಿಕೊಂಡೆ.
ಅದಿಷ್ಟಾದಮೇಲೆ ನಾನು ಬ್ರೇಕ್ಫಾಸ್ಟ್ ಹೋದೆ. ಆಲ್ರೆಡಿ ಫ್ರೆಶ್ನಪ್ ಆಗಿದ್ದೆ. ಸೊ ಬ್ರೇಕ್ಫಾಸ್ಟ್ ನೋಡ್ಬೋದು, ಇಡ್ಲಿ ಮತ್ತು ಚಟ್ನಿ ಮಾಡಿದ್ದು ಆವಾಗಲೇ ಹೇಳ್ದಂಗೆ. ತುಂಬ ಚೆನ್ನಾಗಿತ್ತು. ಅಮ್ಮ ತುಂಬ ಚೆನ್ನಾಗಿ ಸಾಫ್ಟಾಗಿ ಮನೇಲಿ ಇಡ್ಲಿ ಮಾಡಿದರು. ಹೋಟೆಲ್ಗಿಂತಲೂ ಚೆನ್ನಾಗಿರುತ್ತೆ ಇಡ್ಲಿ ಚಟ್ನಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಸ್ನಾನ ಆದಮೇಲೆ ನಾನು ಅದು ರೆಡಿ ಮಾಡ್ತಾ ಇರೋ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿಲ್ಲ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದ್ಸಲ ಅವ್ನಿಗೆ ರೆಡಿ ಮಾಡ್ತಾ ಇರೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ನಂಗೆ ಯೂಟ್ಯೂಬಿಂದ ಅದು ರಿಮೂವ್ ಆಗ್ತಾಯಿದೆ. ಏನು ಕಮ್ಯುನಿಟಿ ಗೈಡ್ಲೈನ್ಸಿಗೆ ಅದು ವಿರುದ್ಧವಾಗಿದೆ ಅಂತ ಏನೋ ಬರ್ತಾಯಿತ್ತು. ಅದಕ್ಕೋಸ್ಕರ ಅವನಿಗೆ ಬಟ್ಟೆ ಹಾಕ್ತಾ ಇರೋದು, ಒರೆಸ್ತಾ ಇರೋದೆಲ್ಲ ವೀಡಿಯೋಸ್ ಎಲ್ಲ ಆ್ಯಡ್ ಮಾಡಿಲ್ಲ ಈ ವ್ಲಾಗಲ್ಲಿ. ಸೊ ಅವ್ನು ಫುಲ್ ರೆಡಿ ಆದಮೇಲೆ ಏನಿದೆ ಅದನ್ನು ಮಾತ್ರ ಸ್ವಲ್ಪ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಅವ್ನು ಫುಲ್ ರೆಡಿ ಆಗಿದ್ದ, ಡ್ರೆಸ್ ಎಲ್ಲ ಹಾಕಿ, ಸಾಕ್ಸ್ ಎಲ್ಲ ಹಾಕಿ. ಈಗ ನಾನು ಹೆಚ್ಚಿನ ದಿನ ಅಮ್ಮ ನನಗೆ ತಲೆಗೆ ಸುತ್ತ ಕೊಡ್ತಾ ಇದ್ರು. ಕೆಲವು ದಿನ ಏನಾಗುತ್ತೆ ಅಂದರೆ ಅಮ್ಮ ಜಾಸ್ತಿ ಸುತ್ತಲ್ಲ. ಇವಾಗ ನಾನೇ ಸುತ್ತಾ ಇದ್ದೀನಿ ತಲೆಗೆಲ್ಲ. ಯಾಕಂದರೆ ಅಮ್ಮ ಫುಲ್ ಒದ್ದೆ ಆಗಿಬಿಡ್ತಾರೆ ಇವ್ನು ಸ್ನಾನ ಮಾಡಿಸ್ಕೊಂಡು ಬರೋದ್ರೊಳಗಡೆ. ಇಲ್ಲ ಅವನಿಗೆ ಒರೆಸಿ, ಅವ್ನಿಗೆ ಕ್ರೀಮ್ ಹಾಕಿ, ಅವ್ನಿಗೆ ಡ್ರೆಸ್ ಹಾಕ್ಲಿಕ್ಕೆ ಏನಿಲ್ಲ 5 to 10 minutes ಟೈಮ್ ತೊಗೊಳುತ್ತೆ. ಅಷ್ಟೊತ್ತು ಅಮ್ಮ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನೀರೆಲ್ಲ ಮನೆಯೆಲ್ಲ ಕೆಳಗಡೆ ಬೀಳುತ್ತೆ ಅಮ್ಮನ ಮೈಯಲ್ಲಿರೋದು. ಮತ್ತು ಅಮ್ಮಂಗೂ ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಆಯಿಲ್ ಮಸಾಜ್ ಮಾಡಿರ್ತಾರೆ, ಸ್ನಾನ ಮಾಡಿಸಿರ್ತಾರೆ, ಅವ್ರಿಗೆ ಸುಸ್ತಾಗುತ್ತೆ. ಅದಕ್ಕೆ ನಾನು ಅಮ್ಮಂಗೆ ಸೀದಾ ಹೇಳ್ತೀನಿ, ನೀವು ಹೋಗಿಬಿಡು, ನಾನೇ ಎಲ್ಲ ಮಾಡ್ಕೊತೀನಿ ಅಂತ. ಅಚ್ಚು ನಾನು ಸೇರಿ ಇವಾಗ ಮಾಡ್ತೀವಿ. ಯೂಶ್ವಲಿ ಡೈಲಿ ಅದೇ ಥರ ಆಗ್ತಾಯಿದೆ. ಇವಾಗ ಇನ್ನು ಅಚ್ಚು ಕಾಲೇಜ್ ಇಲ್ಲ, ಇವಾಗ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆದರೆ ಅದನ್ನು ನಾನೇ ಮಾಡ್ಕೋಬೇಕಾಗುತ್ತೆ ಎಲ್ಲ. ಸೊ ನನಗೆಲ್ಲ ಬರುತ್ತೆ. ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಮಾಡ್ತೀನಿ ನಾನು ಏನಿದೆ ಅದೆಲ್ಲ. ಇವಾಗ ಅವ್ನಿಗೆ ಡೈಲಿ ಸ್ನಾನ ಆದ ಕೂಡಲೇ ನಮಗೆ ಇದೊಂದು ಅವ್ನಿಗೆ ನಾವು ರೂಢಿ ಮಾಡಿಸಿದ್ದೀವಿ. ನಾವು ಏನಾದರೂ ದೇವ್ರ ಹತ್ರ ಹೋಗಿ ಒಂದು ಸಲ ದೇವ್ರ ಮುಖ ತೋರಿಸಿ ಅವನಿಗೆ ದೇವ್ರಿಗೆ ನಮಸ್ಕಾರ ಮಾಡಿಸೋದು. ಇವಾಗೇನು ಅವ್ನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರಲ್ಲ, ಬಟ್ ಇವಾಗಿಂದನೇ ಸ್ವಲ್ಪ ರೂಢಿ ಮಾಡಿಸಿದ್ರೆ ಅದು ಅಭ್ಯಾಸ ಆಗುತ್ತೆ ಅಂತ. ನಾವು ವಿಪರೀತ ಏನು ಮಾಡಿಸಲ್ಲ, ಡೈಲಿ ಒಂದು ಸಲ ಆದರೂ ದೇವರಿಗೆ ಅಟ್ಲೀಸ್ಟ್ ಪಾಪದ ಮುಖ ತೋರಿಸಿ ಒಂದು ಸ್ವಲ್ಪ ಕುಂಕುಮ ಹಚ್ತೀನಿ ಡೈಲಿ. ಜಾಸ್ತಿ ಕುಂಕುಮನ ಹಚ್ಚಬಾರ್ದು, ಯಾಕಂತ ಹೇಳಿದ್ರೆ ನನಗೆ ಅದು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ಕುಂಕುಮ ತೊಗೊಳ್ಳಿ, ಏನೇ ತೊಗೊಳ್ಳಿ, ಎಲ್ಲ ಕೆಮಿಕಲ್ಲೇ ಬಂದಿರುತ್ತೆ. ದೇವ್ರು ಹೌದು, ಬಟ್ ನನಗೆ ಆ ಕೆಮಿಕಲ್ಲೆಲ್ಲ ಯೂಸ್ ಮಾಡ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಆ ಕುಂಕುಮದಲ್ಲಿ ಕೂಡ ಸ್ವಲ್ಪ ಕೆಮಿಕಲ್ ಇರುತ್ತೆ. ಬೇಬಿದು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಗಂಧ ಹಚ್ಬೋದು ಬೇಕಾದರೆ, ಬಟ್ ಇದು ಕೆಮಿಕಲ್ ಆಗಿರುತ್ತೆ ಕುಂಕುಮ. ಅದಕ್ಕೆ ನಾನು ಜಾಸ್ತಿ ಹಚ್ಚಲ್ಲ, ತುಂಬ ಲೈಟಾಗಿ ಸ್ವಲ್ಪ ಒಂಚೂರು ಹಣೆ ಮೇಲೆ ಬೆಳಿಗ್ಗೆ ಮಾತ್ರ ಹಚ್ತೀನಿ. ಅದು ಏನಿಲ್ಲ, 2 ನಿಮಿಷದಲ್ಲಿ ಹೋಗಿ ತೆಗ್ದು ಹಾಕ್ಕೊಂತಾನೆ ಅವನು. ಈಗ ಹೋಗಿ ತೊಗೊಂಡೋಗಿ ಮಲ್ಸೋದ್ರೊಳಗೆ ಆಲ್ಮೋಸ್ಟ್ ಆ ಕುಂಕುಮನೆ ಹೊರಟೋಗಿರುತ್ತೆ. ಅವ್ನು ಆ ಕಡೆ ಈ ಕಡೆ ಓಡಾಡ್ತಾನಲ್ಲ, ಅದಕ್ಕೋಸ್ಕರ. ಇದಾದ ಕೂಡಲೇ ಅವನಿಗೆ ಸ್ನಾನ ಮಾಡಿಸೋದು ಇತ್ತೀಚೆಗೆ ನಾವು ಸ್ವಲ್ಪ ಲೇಟ್ ಮಾಡ್ತಾಯಿದ್ವಿ. ಮೊದಲು ಅವನು ಹುಟ್ಟಿದಾಗ ಬೇಗ ಸ್ನಾನ ಮಾಡಿ ಬೇಗ ಮಲ್ಕೊತಿದ್ವಿ. ಇವಾಗ ಹಂಗೆ ಮಾಡಲ್ಲ ಅವ್ನು ಸ್ನಾನ ಮಾಡ್ಕೊಂಡು ಬರುವಾಗ ಆಲ್ಮೋಸ್ಟ್ 11:30 ಆಗುತ್ತೆ. ಯಾಕಂತ ಹೇಳಿದರೆ ಅವ್ನು ಬೆಳಿಗ್ಗೆ ಏಳೋದು ಲೇಟು, ಆಮೇಲೆ ಮತ್ತು ಬೆಳಿಗ್ಗೆ ಏಳೋದು ಲೇಟಾಗಿರುತ್ತಲ್ಲ, ನೈಟ್ ಮಲ್ಗೋದು ಲೇಟಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಬೆಳಿಗ್ಗೆ ಸ್ನಾನ ಮಾಡಿಸಿದ ಕೂಡಲೇ ಅವ್ನು ಮಲಗಲ್ಲ. ಅದಕ್ಕೋಸ್ಕರ ಅವನಿಗೆ ಆಲ್ಮೋಸ್ಟ್ ಈಗ ಬೆಂಗಳೂರು ವೆದರ್ ಕೂಡ ಸುಮಾರು ದಿನ ಚಿಲ್ಲಾಗೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ದಿನ. ಮಾರ್ನಿಂಗ್ ಸ್ನಾನ ಮಾಡಿಸ್ಲಿಕ್ಕೆ ನನಗೂ ಭಯ ಆಗುತ್ತೆ, ಯಾಕಂದರೆ ಕೋಲ್ಡ್ ಇರೋದ್ರಿಂದ ವೆದರ್. ಅದಕ್ಕೆ ಸ್ವಲ್ಪ ಬಿಸಿಲು ಬಂದಾಗ ಸ್ನಾನ ಮಾಡಿಸ್ತೀವಿ ಮಧ್ಯಾಹ್ನ ಟೈಮಲ್ಲಿ. ಆಮೇಲೆ ಅವನಿಗೆ ಸ್ನಾನ ಮಾಡಿಸಿದ ಕೂಡಲೇ ಸ್ವಲ್ಪ ಅಟ್ಲೀಸ್ಟ್ ಮಲಗ್ತಾನೆ. ಸ್ವಲ್ಪ ಡಾರ್ಕ್ ಮಾಡಿ ಅವನಿಗೆ ಒಂಚೂರು ಹಾಲು ಕೊಟ್ಟರೆ ಒಂದು 11:30ವರೆಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಸ್ವಲ್ಪ ಮಲಗ್ತಾನೆ. ಅದಕ್ಕೋಸ್ಕರನೂ ಕೂಡ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸ್ಲಿಕ್ಕೆ ರೂಢಿ ಮಾಡಿದ್ದೀವಿ ಇವಾಗ. ಇನ್ನು ನೆಕ್ಸ್ಟ್ ಹೋಗ್ತಾ ಸ್ವಲ್ಪ ಬೇಗನೆ ಎಬ್ಬಿಸಿ ಸ್ನಾನ ಮಾಡಿಸ್ತೀನಿ. ಇವಾಗ ಮಾತ್ರ ಚಿಲ್ಲಿರೋದ್ರಿಂದ ವೆದರು, ಮತ್ತು ಅವನದು ಇನ್ನೂ ಸ್ಲೀಪಿಂಗ್ ರೂಟೀನ್ ನಾರ್ಮಲ್ ಇಲ್ಲಲ್ಲ. ಅವ್ರು ಆ್ಯಕ್ಚುಲಿ ಸ್ಲೀಪಿಂಗ್ ನೈಟ್ ಕರೆಕ್ಟ್ ಮಲಗಿ ಬೆಳಿಗ್ಗೆ ಕರೆಕ್ಟ್ ಹೇಳೋ ಥರ ಆದಮೇಲೆ ಅವರಿಗೆ ನಾರ್ಮಲಾಗಿ ಮಲಗಿಸ್ಬೋದು, ಆ ಥರ. ಇದಾದಮೇಲೆ ನೆಕ್ಸ್ಟ್ ಈ ಕ್ಲಿಪ್ಪಿಂಗ್ ಎಷ್ಟೊತ್ತಿಗೆ ತೊಗೊಂಡಿದ್ದೆ ಅಂತ ಸೀರಿಯಸ್ಲಿ ನೆನಪಿಲ್ಲ. ಇದೇನಂದರೆ ನಾನು ಅವನಿಗೆ ಫೀಡಿಂಗ್ ಬಾಟಲೆಲ್ಲ ಅವ್ನು ಎದ್ದಿದ್ದ, ಅವ್ನು ಜಾಸ್ತಿ ಹೊತ್ತು ಮಲಗಿಲ್ಲ ಸಂಡೇ. ಯಾಕಂದರೆ ಗಿರಿನೂ ಮನೆಯಲ್ಲೇ ಇದ್ದ ಅವತ್ತು. ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆದಮೇಲೆ ಡ್ಯೂಟಿ ಹೊರಟಿದ್ದೆ. ಇವಾಗ ಆ್ಯಕ್ಚುಲಿ ಅಂದರೆ ಸಂಡೇ ಆದರೂ ಕೂಡ ಮಾರ್ನಿಂಗ್ 11 o'clock ತನಕ ಮನೇಲಿದ್ದ. ಬಟ್ 11 o'clock ಅವನಿಗೆ ಸ್ವಲ್ಪ ಅಂದರೆ ನೆಕ್ಸ್ಟ್ ಡೇದೇನೋ ಒಂದು ಸ್ವಲ್ಪ ವರ್ಕ್ ಇತ್ತು. ಅದಕ್ಕೋಸ್ಕರ ಸಂಡೇ ಅವನಿಗೆ ಒಂದು 2 hours ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಅವ್ನು ರೆಡಿ ಆಗ್ತಾಯಿದ್ದ. ಇವಾಗ ಅದೇ ಹೇಳ್ತಾ ಇದ್ದ ಹೋಗಬೇಕಿದೆ ಅಂತ, ಏನೋ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದ. ಸೊ ಅದೇ ಟೈಮಲ್ಲಿ ನಾನು ಕೂಡ ನಂದು ಬಾಟಲು ಅದೆಲ್ಲ ಸ್ಟೆರೈಲ್ ಮಾಡಿರ್ತೀನಲ್ಲ, ಅದನ್ನೆಲ್ಲ ಒರೆಸಿ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಬಿಡ್ತೀನಿ. ನಾನು ಫ್ರೀ ಆದಾಗ, ಪಾಪು ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಇವಾಗ ಒಂದ್ಸಲ ನನ್ನ ಹತ್ರ 3 ಬಾಟಲ್ ಇದೆ. ಇವಾಗ 3 ಬಾಟಲ್ ಒಂದ್ಸಲ ಸ್ಟೆರೈಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂಚೂರು ಸಂಜೆ ತನಕ ಆಗುತ್ತೆ. ಒಂದೊಂದು ಸಲ ಫೀಡ್ ಮಾಡಿದಾಗ. ಮತ್ತು ನಾನು ನಂದು ಬ್ರೆಸ್ಟ್ ಮಿಲ್ಕು ಕೊಡ್ತೀನಲ್ಲ, ಸಂಜೆ ತನಕ ಸಾಕಾಗುತ್ತೆ. ಮತ್ತು ನೈಟ್ ಒಂದು ಸಲ ಪುನಃ ಸ್ಟೆರೈಲ್ ಮಾಡಿದರೆ ಆಯ್ತು ಅಷ್ಟೇ. ಈ ಥರ ಇದೆ ಇವಾಗ ಸದ್ಯಕ್ಕೆ ರೊಟೀನು. ನೋಡ್ಬೋದು, ಸೂತರು ಅದನ್ನೆಲ್ಲ ಸ್ಟೆರೈಲ್ ಮಾಡಿ ನಾನು ಒಂದ್ಸಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಬೆಳಿಗ್ಗೆನೆ. ಸೊ ಅದೇ ಗಿರಿನೂ ಹೇಳ್ತಾ ಇದ್ದ, ಗಿರಿ ಜೊತೆ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ ಇಲ್ಲಿ. ಗಿರಿ ಸ್ವಲ್ಪ ಹೀಗೆ ನಾವೆಲ್ಲ ಮಾತಾಡ್ತಾಯಿತ್ತು, ಅದು ಸ್ವಲ್ಪ ಆ ಕಡೆ ಈ ಕಡೆದೆಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಅವನು ಕೂಡ ರೆಡಿ ಆಗ್ತಾಯಿದ್ದ, ಹೋಗಬೇಕಿತ್ತು. ಅದಕ್ಕೋಸ್ಕರ
ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೂ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಲಾಂಗ್ ಆಗುತ್ತೆ ಸುಮ್ಮನೆ ಕ್ಲೀನಿಂಗಿಂದಲೇ ಏನು ತೋರಿಸೋದು ಅಂತ. ಬಿಲ್ಲು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಕೆಲವ್ರು ಹೇಳ್ತಾರೆ ಮಗು ಇರೋ ಕಡೆ ಬೆಕ್ಕಿನ ಬಿಡಬಾರ್ದು, ಅದು ಇದು ಮಾಡುತ್ತೆ ಅಂದರೆ ಅದೆಲ್ಲ ರೋಮ ಉದುರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಚಿಕ್ಕವನಿರುವಾಗ ತುಂಬ ಕಂಟ್ರೋಲ್ ಮಾಡಿದ್ದೆ. ನಾನು ರೂಮಿಗೆ ಎಂಟ್ರಿನೇ ಕೊಟ್ಟಿರಲಿಲ್ಲ ಸುಮಾರು ಟೈಮ್ ತನಕ. ಬಟ್ ಇವಾಗ ಅವ್ನು ಸ್ವಲ್ಪ 4 months ಎಲ್ಲ ಆಗ್ತಾ ಇದ್ದಾನಲ್ಲ, ಇವಾಗ ಸ್ವಲ್ಪ ಅವನ್ನ ಒಳಗಡೆ ಬಿಟ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನೋಡ್ಬೋದು ಪಾಪು ಮಲ್ಕೊಂಡಿರೋದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ಅವ್ನು ಸ್ನಾನ ಆದಮೇಲೆ ಮಲ್ಕೊಂಡಿರೋದು, ಅವ್ನು ಆವಾಗ ಮಲ್ಕೊಂಡು ಎದ್ದಿದ್ದಾಗಿತ್ತು. ಪುನಃ ಇನ್ನೊಂದು ಸಲ ಮಲಗಿಸಿದ್ವಿ, ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಹಾಲು ಕುಡಿಸಿ ಮಲಗಿಸಿರೋದು. ಅವ್ನು ಕ್ರೆಡಲಲ್ಲೇ ಮಲಗಿಸ್ತೀನಿ. ನಾನು ಬೆಡ್ಡಲ್ಲಿ ಹಾಕೋದು ತುಂಬ ರೇರ್ ಅವನಿಗೆ. ನಾನು ಬೆಡ್ಡಲ್ಲಿ ನನ್ನ ಜೊತೆ ಪಕ್ಕದಲ್ಲಿ ಹಾಕಲ್ಲ, ಕ್ರೆಡಲಲ್ಲೇ ಹಾಕ್ತೀನಿ. ಅದಾದಮೇಲೆ ಗಿರಿ ಡ್ಯೂಟಿ ಹೋಗಿಬಿಟ್ಟಿದ್ದ. ಆವಾಗ ಇದು ಬೆಕ್ಕಿನ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ವಿ. ಬಿಲ್ಲುಗೆ ಸ್ನಾನ ಮಾಡಿಸಿ ತುಂಬ ಟೈಮ್ ಆಗಿತ್ತು. ಆಲ್ಮೋಸ್ಟ್ 2 to 3 months ಆಗಿತ್ತೇನೋ ಮೋಸ್ಟ್ಲಿ. ನಂಗೆ ಸರಿ ನೆನಪು ಇಲ್ಲ ಯಾವಾಗ ಮಾಡಿಸಿರೋದಂತ. ಈ ಮನೆಗೆ ಬಂದಮೇಲೆ ಒಂದು ಸಲ ಮಾಡಿಸಿದ್ವಿ ಅಷ್ಟೇ, ಅದಾದಮೇಲೆ ಮಾಡಿಸಿಲ್ಲ. ನಮ್ಗೆ 2 months ಹತ್ರ ಆಯ್ತು ಅನಿಸುತ್ತೆ ಈ ಬಿಲ್ಲುಗೆ ಸ್ನಾನ ಮಾಡಿಸಿ. ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಸ್ನಾನ ಮಾಡಿಸ್ತಾಯಿದ್ಲು. ಅದ್ರದ್ದು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಅವಳಿಗೆ ಸ್ನಾನ ಮಾಡಿಸ್ತಾ ಇರ್ತೀವಲ್ಲ, ಸ್ವಲ್ಪ ರೂಢಿ ಆಗಿದೆ ಇವಾಗ. ಅಷ್ಟು ತುಂಬ ಕಿರ್ಚಾಡಲ್ಲ ಅವಳು, ನೋಡ್ಬೋದು ನೀವು. ಇವಾಗ ಮತ್ತು ಅದಾದಮೇಲೆ ಗಿರಿನೂ ಬರೋದು ಸ್ವಲ್ಪ ಲೇಟ್ ಆಯಿತು. ಮಧ್ಯಾಹ್ನ 1 ಗಂಟೆ ಎಲ್ಲ ಆಗಿತ್ತು. ಅದ್ರ ಮಧ್ಯದಲ್ಲಿ ಇವ್ನು ಎದ್ಬಿಟ್ಟ. ಇವ್ನು ಜಾಸ್ತಿ ಹೊತ್ತು ಮಲಗಲ್ಲ. ಹಬ್ಬ ಅಂದರೆ ಹಾರ್ಡ್ಲಿ ಅಂದರೆ 1 hour ಅಷ್ಟೇ, ಅದು ಹಾರ್ಡ್ಲಿ. ಜಾಸ್ತಿ ಅಂದರೆ ಹಾರ್ಡ್ಲಿ ಅಂದರೆ 1 hour ಮಲಗ್ತಾನೆ, ಇಲ್ಲಾಂದರೆ ½ an hourಗೆ ಎದ್ಬಿಡ್ತಾನೆ. ಡೇಲೆಲ್ಲ ತುಂಬ ಕಮ್ಮಿ ನಿದ್ದೆ ಮಾಡೋದು, ಬಟ್ ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಒಂದು 2 times ಹೇಳ್ತಾನೆ, ಬಟ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಇಲ್ಲಿ ನೋಡ್ಬೋದು ನೀವೇನಿದೆ ಟಾಯ್ಸ್ ಥರ ಕೊಟ್ಟಿದ್ದೀರಾ ಅಂತ. ಬಟ್ ಅದು ನಾನೇನಂದರೆ ಕಲರ್ ಶೀಟೆಲ್ಲ ಹಾಕಿ ಜಾಯಿಂಟ್ ಮಾಡಿ ಇಟ್ಟಿದ್ದೀನಿ. ನನಗೆ ಸುಮಾರು ಕಡೆ ನಾನು ಫ್ಲ್ಯಾಶ್ ಕಾರ್ಡ್ ಹುಡುಕಿದ್ದೀನಿ, ಬಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಕಲರ್ ಶೀಟ್ ಇತ್ತಲ್ಲ, ಅದನ್ನೇ ಅಚ್ಚು ಅರೇಂಜ್ ಮಾಡಿ ಇಟ್ಟಿದ್ಲು. ಅಂದರೆ ಕಲರ್ಸ್ ಎಲ್ಲ ತೋರಿಸ್ಬೇಕು ಪಾಪುಗಳಿಗೆ. ಇವಾಗ ಚಿಕ್ಕ ಏಜೆಲ್ಲ ಓಕೆ, ಸ್ವಲ್ಪ ಬ್ರೈಟ್ ಆಗ್ತಾರೆ ಈ ಟೈಮಲ್ಲೆಲ್ಲ ಕಲರ್ಸ್ ಎಲ್ಲ ತೋರಿಸಿದ್ದು. ಅದಕ್ಕೆ ಕಲರ್ ಶೀಟನ್ನು ಅರೇಂಜ್ ಮಾಡಿದ್ದಾರೆ ಅಲ್ಲಿ. ಅದ್ರ ಜೊತೆ ಅವನ ಅಚ್ಚು ಜೊತೆ ಆಟ ಆಡ್ತಾಯಿದ್ದ. ಇವಾಗ ಅರೌಂಡ್ 5 o'clock ಆಗ್ತಾ ಬಂತು. ನಾವು ಇವಾಗ ಹೊರಗಡೆ ಹೊರಡಬೇಕಂತ ಅಂದ್ಕೊಂಡಿದ್ದೀವಿ. ಮಾಲಿಗೆ ಹೋಗೋಣ ಅಂತ, ಫುಲ್ ಫ್ಯಾಮಿಲಿ ಹೋಗೋಣ ಅಂತ. ಪಾಪುನು ಸುಮಾರು ದಿನ ಆಯ್ತು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಔಟಿಂಗ್. ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗಿರಿ ಹೇರ್ ಕಟ್ಟಿಂಗ್ ಮತ್ತು ಶೇವಿಂಗಿಗೆ ಹೋಗಿದ್ದೆ. ನಾನು ನಾಳೆ ಮಂಡೇ ಆ್ಯಸ್ ಯೂಶ್ವಲ್ ಡ್ಯೂಟಿ ಇರೋದ್ರಿಂದ ಒಂದು ರೆಗ್ಯುಲರ್ ಸಂಡೇ ಹೇರ್ ಕಟ್ಟಿಂಗ್ ಸಂಡೇ ಅಲ್ಲ, ಶೇವಿಂಗಿಗೆ ಸಂಡೇ ಹೋಗ್ತಾನೆ. ಇವತ್ತು ಹೇರ್ ಕಟ್ಟಿಂಗ್ ಶೇವಿಂಗು ಇದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಅವನು ಹೊರಗಡೆ ಹೋಗಿದ್ದಾನೆ. ನಾನು ಇವಾಗ ಸ್ನಾನಕ್ಕೆ ಹೊರಟಿದ್ದೀನಿ. ಸೊ ಹೊರಗಡೆ ಹೋಗ್ಬೇಕಲ್ಲ, ಡ್ರೆಸ್ ಸೆಲೆಕ್ಟ್ ಮಾಡೋಣ ಯಾವುದಾದ್ರು ಒಂದಂತ ಬಂದೆ. ಆ ಕಡೆ ಪಾಪ ಆಟ ಆಡ್ತಾ ಇದ್ದೇನೆ, ನಿಮ್ಗೆ ತೋರಿಸಿದ್ದೀನಿ. ಅವ್ರದ್ದೆಲ್ಲ ಎಲ್ಲರದ್ದು ಸ್ನಾನ ಎಲ್ಲ ಆಗಿದೆ ಬೆಳಿಗ್ಗೆನೆ. ಅವರೆಲ್ಲ ಬೆಳಿಗ್ಗೆನೆ ಮಾಡಿಬಿಡ್ತಾರೆ. ಯೂಶ್ವಲಿ ನಾನೇ ಸಂಜೆ ಮಾಡೋದು. ಸಂಜೆ ಆಗುತ್ತೆ ನನ್ನ ಡೈಲಿ. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ಬಟ್ಟೆ ಸೆಲೆಕ್ಟ್ ಮಾಡಿ ಸ್ನಾನಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಸೊ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ. ಇದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಇದ್ದಿದೆ ತಾನಿಗೆ ಅದೇ ಹಾಕೋಣ ಸಾಕು. ಸ್ವಲ್ಪ ಬಿಸಿಲಿದೆ, ಶೆಕೆ ಇರೋ ಥರ ಇದೆ. ಸೊ ಅದೇ ಸಾಕು. ಓಕೆ ಗೈಸ್, ನಾವು ಸ್ನಾನ ಮಾಡಿ ರೆಡಿ ಆದಮೇಲೆ ಸಿಗ್ತೀನಿ. ಆಮೇಲೆ ಏನಾದರೂ ಅದಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ಸ್ ಇದ್ದರೆ ಆ್ಯಡ್ ಮಾಡ್ತೀನಿ, ಓಕೆನಾ? ಓಕೆ ಗೈಸ್, ಸ್ನಾನಕ್ಕೆ ಗೀಸರ್ ಆನ್ ಮಾಡಿ ಬಂದೆ. ಇವಾಗ ಹೊರಗಡೆ ಹೋಗ್ಬೇಕಲ್ಲ, ಪಾಪದ ಬ್ಯಾಗ್ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಮೊದಲಾದ್ರೆ ಹೆಂಗೋ ಹೋಗ್ಬೋದಿತ್ತು, ಬಟ್ ಇವಾಗ ಹಂಗಲ್ಲ. ಸ್ವಲ್ಪ ಪಾಪದ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ, ಅದಕ್ಕೆ ಫಸ್ಟ್ ಅದನ್ನು ಮಾಡ್ಕೊಂಡು ಬಿಡೋಣ ಅಂತ ಬಂದೆ. ಅಲ್ಲಿ ಅಷ್ಟರೊಳಗಡೆ ನೀರು ಬಿಸಿ ಆಗುತ್ತೆ. ಸೊ ಪಾಪು ಬ್ಯಾಗಲ್ಲಿ ಏನೆಲ್ಲ ಹಾಕ್ತೀನಿ ಅಂತ ಆದಷ್ಟು ತೋರಿಸ್ತೀನಿ, ಓಕೆನಾ? ನಾನು ಹಾಸ್ಪಿಟ್ಲಿಗೆ ಹೋಗೋದಾದರೆ ಇನ್ನೊಂದು ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಇಲ್ಲ ಹಿಂಗೆ ಔಟಿಂಗ್ಗೆ ಏನಾದರೂ ಹೋಗೋದಾದರೆ ಯೂಶ್ವಲಿ ಈ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಇದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಹಾಸ್ಪಿಟ್ಲಿಗೆ ಹೋಗೋದಾದರೆ ಫೈಲ್ಸ್ ಎಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಇನ್ನೊಂದು ಸೈಡ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಇವತ್ತು ಈ ಬ್ಯಾಗ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ಮಿಲ್ಕ್ ಪೌಡರ್ ತೊಗೊಂಡಿರೋಣ ಅಂತ. ಅವನ್ನೆಲ್ಲದು ಮಿಡ್ಲಲ್ಲಿ ಫೀಡ್ ಕೇಳಿದರೆ ಕೊಡಲಿಕ್ಕೆ ಈಸಿ ಆಗುತ್ತಲ್ಲ. ಡೈಪರ್ 3
ಓವರ್ ಇಟ್ಕೊತೀನಿ ಇರಲಿ ಅಂತ ಯಾವಾಗ ಎಕ್ಸ್ಟ್ರಾ ಇರಲಿ ಅಂತ. ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ, ಡೈಪರ್, ಟ್ಯಾವೆಲ್ ಬೇಕಾ ಒಂದು. ಸಾರಿ ಗೈಸ್, ಗಿರಿ ಬಂದುಬಿಟ್ಟಿದ್ದ, ಅಂದರೆ ಅಲ್ಲೆಲ್ಲ ಕಡೆ ಫುಲ್ ಇದ್ದಾರಂತೆ ಜನ. ಸೊ ನಮ್ಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ ಅಂತ, ಮತ್ತು ಪಾಪುನ ಕರ್ಕೊಂಡು ಹೋಗ್ಬೇಕಲ್ಲ ಇವತ್ತು ಹೊರಗಡೆ, ಮತ್ತು ಲೇಟ್ ಆಗುತ್ತೆ ಅಂತ ಅವನು ಬಂದುಬಿಟ್ಟು ಆಮೇಲೆ ಹೋಗ್ತೀನಿ, ಇಲ್ಲ ಮನೇಲೇ ಶೇವ್ ಮಾಡ್ತೀನಿ, ಕಟ್ಟಿಂಗ್ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತ ಇದ್ದರೆ ನೋಡಬೇಕು. ಸೊ ನಾನು ಹೇಳ್ತಾ ಇದ್ನಲ್ಲ, 4 ಡೈಪರ್ ಎಕ್ಸ್ಟ್ರಾ, ನಾನು ಸುಮಾರು ಡೈಪರ್ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಸುಮ್ಮನೆ ಸೇಫ್ಟಿಗಿರಲಿ ಅಂತ. ಟವಲು, ಒಂದು ಎಕ್ಸ್ಟ್ರಾ ಬಟ್ಟೆ, ಒಂದು ಪೇರ್ ಡ್ರೆಸ್, ಆಮೇಲೆ ಹಾಟ್ ವಾಟರ್, ಅದು ಮಿಲ್ಕ್ ಪ್ರಿಪೇರ್ ಮಾಡಲಿಕ್ಕೆ, ಹಾಗೆ ಒಂದು ಫೀಡಿಂಗ್ ಬಾಟಲ್, ಆಮೇಲೆ ಮಿಲ್ಕ್ ಪೌಡರ್, ಆಮೇಲೆ ಇದು ಸೂತರ್, ಅದು ಆ ಕಡೆ ಏನೋ ಇದೆ, ಅದು ವಾಶ್ ಮಾಡಿ ಇದು ಸೂತರ್ ಹಾಕೋಬೇಕು ಇದಕ್ಕೆ ಬಾಯಿಗೆ. ನೆಕ್ಸ್ಟ್ ಅಷ್ಟೇ ಅಂತ ಅನ್ಕೊಂತೀನಿ. ವೈಪ್ಸ್. ಸೊ ಹಾಸ್ಪಿಟಲಿಗೆ ಹೋಗೋಗಿದೆ ಬೇಗ ತೊಗೊಂಡಿದ್ದೆ ನಾನು ವೈಪ್ಸ್. ಸದ್ಯಕ್ಕಿಷ್ಟೇ ಸಾಕು ಅನಿಸುತ್ತೆ. ಎಕ್ಸ್ಟ್ರಾ ಒಂದು ಕ್ಲಾತ್ಸ್, ಆಮೇಲೆ ನೋಡೋಣ ಏನು ಹಾಕ್ಬೇಕಂತ. ಇನ್ನೊಂದು ಬಾಟಲ್, ಇನ್ನೂ ಅದನ್ನು ಸ್ಟೆರೈಲ್ ಮಾಡಿಲ್ಲ, 2 ಬಾಟಲ್ ನೋಡ್ತೀನಿ, ಆದರೆ ಒಂದು ಸ್ಟೆರೈಲ್ ಮಾಡಿಕೊಂಡು 2 ಬಾಟಲ್ ಇಟ್ಕೋಬೇಕು, ಮತ್ತು ಸೂತ ತೊಗೋಬೇಕು. ಇಷ್ಟು ನಾನು ಇಟ್ಕೊತೀನಿ ಅಂತ. ಮತ್ತು ನಂದೇನು ಇದೆಲ್ಲ ಹಾಕೋದೇನು ಇಲ್ಲ, ನಂದೇನು ಇರಲ್ಲ. ಓಕೆ, ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಮತ್ತೇನಾದರೂ ಇದ್ರೆ ಸಿಗ್ತೀನಿ. ಓಕೆ ಗೈಸ್. ಓಕೆ ಗೈಸ್, ಇವಾಗ ನಾವು ಮಾಲಿಗೆ ಹೋಗ್ತಾ ಇದ್ದೀವಿ, ಕ್ಯಾಬ್ ಮಾಡಿದ್ದೀವಿ. ಸೊ ಅಚ್ಚು ಪಾಪುನ ಎತ್ಕೊಂಡಿದ್ದಾಳೆ ನೋಡ್ಬೋದು. ಹೋಗ್ತಾ ಇರುವಾಗಲೇ ಅವ್ನು ಸ್ವಲ್ಪ ಹಠ ಮಾಡೋ ಥರ ಮಾಡ್ತಾಯಿದ್ದ, ಮತ್ತು ಅದಕ್ಕೆ ಕಾರಲ್ಲೇ ಫೀಡ್ ಕೊಟ್ಬಿಡೋಣ ಅಂತ ನಾನು ಪ್ರಿಪೇರ್ ಮಾಡಿದೆ ಅಲ್ಲೇ ಕಾರಲ್ಲೇ. ಯಾಕಂದರೆ ಮಾಲಿಗೆ ಹೋದ್ಮೇಲೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಕ್ರ್ಯಾಂಕಿ ಆಗೋ ಚಾನ್ಸಸ್ ಇದೆ. ಆಮೇಲೆ ಫೀಡು ತೊಗೊಳ್ಳೋಲ್ಲ, ಸ್ವಲ್ಪ ಕ್ರ್ಯಾಂಕಿ ಆದರೆ ಜಾಸ್ತಿ ಹಠ ಮಾಡಿದಾಗ ಫೀಡ್ ತೊಗೊಳ್ಲಿಕ್ಕೂ ಕೇಳಲ್ಲ. ಅದಕ್ಕೋಸ್ಕರ ಇಲ್ಲೇ ಫೀಡ್ ಕೊಟ್ಬಿಡೋಣ ಕಾರಲ್ಲಿ ಅಂತ ಸ್ವಲ್ಪ ಹಾಲನ್ನು ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಮತ್ತು
ಮಾಲಿಗೆ ಹೊರಟ್ವಿ. ನೋಡ್ಬೋದು ಮಾಲ್ ಎಂಟ್ರೆನ್ಸಲ್ಲಿ ಮಾತ್ರ ಒಂದು ಸಲ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಮಾಲ್ ಒಳಗಡೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಪಾಪು ಇದೆ ಮತ್ತು ನಾವು ಸ್ವಲ್ಪ ಸುಮಾರು ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಪಾಪು ಸ್ವಲ್ಪ ಆಟ ಮಾಡ್ತಾಯಿದ್ದು, ಅಚ್ಚು ಪಾಪು ನೋಡ್ಕೊಳ್ಳೋದಾಗ್ತಾಯಿತ್ತು. ನನಗೆ ಶಾಪಿಂಗ್ ಅದೆಲ್ಲ ಮಾಡ್ತಾಯಿದ್ದೆ, ಅಲ್ಲಿ ಶೂಟ್ ಮಾಡ್ಕೊಳ್ಲಿಕ್ಕೆ ನಂಗೆ ಆಗಲಿಲ್ಲ. ತುಂಬ ಜನನೂ ಇದ್ದರು, ಸೊ ಅದಕ್ಕೋಸ್ಕರ ನಾನು ಏನೂ ಶೂಟ್ ಮಾಡಿಲ್ಲ. ಬಟ್ ಹೋದ ಕೂಡಲೇ ಎಲ್ಲ ಸೇರಿ ಮೆಕ್ಡೊನಾಲ್ಡ್ಸಿಗೆ ಹೋಗಿ ಎಲ್ಲರೂ ಒಂದು ಸ್ವಲ್ಪ ತಿಂದ್ವಿ. ಅದನ್ನ ಅಂತ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಹೋದ ಕೂಡಲೇ ತಿಂದ್ವಿ, ಯಾಕಂದರೆ ಬರುವಾಗ ಅದೆಲ್ಲ ಶಾಪಿಂಗ್ ಎಲ್ಲ ಮಾಡಿ ಆದಮೇಲೆ ಟಯರ್ಡ್ ಆಗಿರುತ್ತೆ, ಮತ್ತು ಪಾಪುನೂ ಆಮೇಲೆ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಗೊತ್ತಿತ್ತು ನಮಗೆ. ಅದಕ್ಕೆ ಹೋದ ಕೂಡಲೇ ತಿಂದುಬಿಡೋಣ ಅಂತ ಹೇಳಿ ಫಸ್ಟ್ ಹೋಗಿ ಮೆಕ್ಡೊನಾಲ್ಡ್ಸಲ್ಲಿ ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಆವಾಗ ಪಾಪು ಹಠ ಮಾಡಲಿಲ್ಲ. ಬಟ್ ಬರೋ ಟೈಮಲ್ಲಿ ಸ್ವಲ್ಪ ಲೇಟಾಗಿತ್ತು, ಬಿಕಾಸ್ ನಮ್ಮದು ಆಲ್ಮೋಸ್ಟ್ ಮಂತ್ಲಿ ಗ್ರೋಸರಿ ಶಾಪಿಂಗೇ ಮಾಡಿದ್ವಿ ಅಲ್ಲಿ ಕೆಳಗಡೆ ರಿಲಯನ್ಸಲ್ಲಿ. ನಾವು ಯೂಶ್ವಲಿ ಡಿಮಾರ್ಟಲ್ಲೂ ಮಾಡ್ತಾಯಿದ್ವಿ, ಬಟ್ ಇವಾಗ ನಾನು ಪ್ರೆಗ್ನೆಂಟ್ ಎಲ್ಲ ಆದಮೇಲೆ ಸ್ವಲ್ಪ ಶಾಪಿಂಗ್ನೆಲ್ಲ ನಾನು ಆನ್ಲೈನಲ್ಲೇ ಜಾಸ್ತಿ ಮಾಡ್ತಾಯಿದ್ದೆ. ಬಟ್ ಈಗ ಸುಮಾರು ಟೈಮ್ ಆದಮೇಲೆ ಹೊರಗಡೆ ಬಂದು ಎಲ್ಲ ಜೊತೆ ಸೇರಿ ಶಾಪಿಂಗ್ ಮಾಡ್ತಾ ಇರೋದು. ಈಗ ಗ್ರೋಸರಿ ಶಾಪಿಂಗ್ ಸುಮಾರು ಟೈಮೇ ಆಗಿತ್ತು ಎಲ್ಲ ಜೊತೆಗೆ ಮಾಡಿ. ನೋಡ್ಬೋದು, ಇದೊಂದು ಮೆಕ್ಡೊನಾಲ್ಡ್ಸಲ್ಲಿ ತಿಂತಾ ಇರೋದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ಏನೂ ಆ್ಯಡ್ ಮಾಡಿಲ್ಲ. ವಿಡಿಯೋ ಕೊನೆ ತನಕ ನೋಡಿದ್ದು ಎಲ್ರಿಗೂ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.